ಗುಡ್ ಈವ್ನಿಂಗ್ ಎವ್ರಿಬಡಿ. ನನ್ನೆಲ್ಲ ವೀಕ್ಷಕರಿಗೆ ನೂತನ 2026 ವರ್ಷದ ಆರ್ಥಿಕ ಶುಭಕಾಮನೆಗಳು. ನಾನಿಂದು ರೈಸ್ ಪೇಪರ್ ಸ್ಪ್ರಿಂಗ್ ರೋಲ್ಸ್ ಅನ್ನು ತೋರಿಸೋದಕ್ಕೆ ಕೊಟ್ಟಿದ್ದೀನಿ. ಇದಕ್ಕೆ ಬೇಕಾಗುವಂಥ ತರಕಾರಿಗಳು ಮನೇಲಿ ಯಾವ್ಯಾವ್ದು ಇದೆಯೋ, ಈಗ ಕ್ಯಾಪ್ಸಿಕಮ್ಮು, ಕ್ಯಾಬೇಜು, ಚಿಲ್ಲಿ, ಮತ್ತು ನಾವು ಸ್ವೀಟ್ ಕಾರ್ನು ಮತ್ತು ಈ ಥರದ್ದು ಎಲ್ಲನೂ, ಕ್ಯಾರೆಟ್ ಇರ್ಬೋದು, ಎಲ್ಲ ಸಣ್ಣಗೆ, ತುಂಬಾ ಸಣ್ಣಗೆ, ಎಷ್ಟು ಸಾಧ್ಯಷ್ಟು ಸಣ್ಣ ಹೆಚ್ಕೊಂಡು ಅದನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಇದಕ್ಕೆ ಎಲ್ಲ ರೀತಿಯ ಸಾಸ್ಗಳು, ರೆಡ್ ಚಿಲ್ಲಿ ಸಾಸು, ಗ್ರೀನ್ ಚಿಲ್ಲಿ ಸಾಸು, ಸೋಯಾ ಸಾಸು, ಮತ್ತು ಟೊಮೆಟೊ ಕೆಚಪ್ ಅಥವಾ ಟೊಮೆಟೊ ಸಾಸು ಎಲ್ಲವನ್ನು ಆ್ಯಡ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಪೆಪ್ಪರ್ ಪೌಡ್ರು, ಜೊತೆಗೆ ಚೆನ್ನಾಗಿ ಸ್ಪೈಸಿ ಆಗಿರ್ತಕ್ಕಂಥ ಒಂದೆರಡು ಹಸಿಮೆಣಸಿನಕಾಯಿನ ಸಹ ನಾವು ಚಾಪರಲ್ಲೇ ಚಾಪ್ ಮಾಡ್ಕೋಬೋದು. ನೋಡಿ ಎಷ್ಟು ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೇವೆ ಅಂತ. ಈಗ ಇದೇ ರೈಸ್ ಶೀಟ್, ಇದು ಅಂಗಡಿಯಲ್ಲಿ ಒಂದು ಸುಮಾರು 90 ರಿಂದ 100 ರೂಪಾಯಿಗೆ ಸಿಗುತ್ತೆ. ಒಂದು 10-15 ಶೀಟ್ಸ್ ಬರುತ್ತೆ. ಎಷ್ಟು ತೆಳ್ಳಗಿರುತ್ತೆ ಅಂದರೆ ನೋಡಿ, ಅದು ಕೈಗೆ ಸಿಗಲ್ಲ. ಇದನ್ನು ನೀರಲ್ಲಿ ಹತ್ತಿ ನಂತರ ಅದಕ್ಕೆ ಮೇಲೆ ನಾವು ಸ್ಟಫಿಂಗ್ ಇಟ್ಟು ಈಗ ಅದನ್ನು ನಾವು ಫೋಲ್ಡ್ ಮಾಡ್ತಾ ಇದೀವಿ. ನೋಡಿ, ಅದೊಂದು ರೀತಿ ಪಾಕೆಟ್ ರೀತಿ ಆಗಬೇಕು. ತುಂಬ ತೆಳ್ಳಗಿರುತ್ತೆ. ಬಹಳ ಹುಷಾರಾಗಿ ಇದನ್ನು ನಾವು ಮೇಂಟೈನ್ ಮಾಡಬೇಕು. ಸ್ವಲ್ಪ ಹೊತ್ತು ಬಿಟ್ಟರೆ ಅಂಟ್ಕೊಳ್ಳುತ್ತೆ ಸ್ನೇಹಿತರೆ. ಭಾಳ ಡೆಲಿಕೇಟ್ ಇರೋದ್ರಿಂದ ಹುಷಾರಾಗಿ ಇದನ್ನು ಹ್ಯಾಂಡಲ್ ಮಾಡಬೇಕಾಗುತ್ತೆ. ನೋಡಿ, ಅದು ಕೆಲವು ಸತಿ ಸರಿಯಾಗಿ ಆಗಲ್ಲ. ನಾವು ಇದು ಫಸ್ಟ್ ಟೈಮ್ ಮಾಡಿದ್ದು, ಬಟ್ ತುಂಬ ಚೆನ್ನಾಗಿ ಬಂದಿತ್ತು. ಬಟ್ ಬೇರೆಯವರೆಲ್ಲ ತೋರಿಸೋವಾಗೆ ಕ್ರಿಸ್ಪಿ ಅಷ್ಟು ಬಂದಿರಲಿಲ್ಲ. ಬಟ್ ನಮ್ಮದು ಸ್ಟಫಿಂಗ್ ಎಲ್ಲ ತುಂಬಾ ಸ್ಪೈಸಿಯಾಗಿ ಟೇಸ್ಟಿ ಆಗಿದ್ದರಿಂದ ನಮಗೆ ಅದು ಅಷ್ಟು ಕೊರತೆ ಅಂತ ಅನ್ನಿಸಲಿಲ್ಲ. ನೋಡಿ, ಈ ರೀತಿ ಪಾಕೆಟ್ಗಳು ರೆಡಿ ಆಗುತ್ತೆ. ಹೀಗೆ ನೀರಲ್ಲಿ ಹತ್ಬಿಟ್ಟು ಕೆಲವು ಸತಿ ನೋಡಿ, ಅದು ಕೈಗೆ ಸಿಗಲ್ಲ, ಅಷ್ಟು ಡೈಲ್ಯೂಟ್ ಆಗಿರುತ್ತೆ. ತುಂಬ ಡೆಲಿಕೇಟು, ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು. ನಂತರ ಅದನ್ನು ಇಟ್ಟು ಅದ್ರ ಮೇಲೆ 1 ರಿಂದ 2 ಸ್ಪೂನಷ್ಟು ಈ ಸ್ಟಫಿಂಗ್ಸ್ನ ನಾವು ಇಡಬೇಕಾಗುತ್ತೆ. ಈ ಸ್ಟಫಿಂಗ್ಸ್ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಒಂದು ರೀತಿಲಿ ಹಾಗೆ ಪಲ್ಯದ ರೀತಿಲಿ ಸಹ ನಾವು ತಿನ್ಬಿಡ್ಬೋದು. ಮನೆಯಲ್ಲಿ ಚಪಾತಿ ದೋಸೆ ಇದ್ದರೆ ಅದಕ್ಕೆ ಸಹ ಇದನ್ನು ನಾವು ಉಪಯೋಗಿಸ್ಕೋಬೋದು. ಸ್ಟಫಿಂಗ್ಸ್ ಉಳಿದ್ರೆ ಸಹ ವೇಸ್ಟ್ ಆಗಲ್ಲ. ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಪಾಕೆಟ್ನ ಮಾಡ್ತಾ ಇದ್ದೀವಿ ಅಂತ. ಈಗ ಅದು ನಮಗೆ ಮೊದಲನೇ ಮಾಡಿದಾಗ ಅಷ್ಟು ಗೊತ್ತಾಗಲ್ಲ, ಎರಡನೇ ಮಾಡಿದಾಗ ನಮಗೆ ನೀಟಾಗಿ ಪ್ಯಾಕೆಟ್ ಕವರ್ ಅಪ್ ಆಗುತ್ತೆ ಅಂತ ಗೊತ್ತಾಯಿತು. ಈ ರೀತಿ ಮಾಡಿಕೊಂಡು ಎಲ್ಲ ಪಾಕೆಟ್ಸು ರೆಡಿ ಆಗಿದೆ. ಈಗ ನಾವು ಹೆಂಚಿಗೆ ಎಣ್ಣೆಯನ್ನು ಸವರಿ, ಮತ್ತು ನಮಗೆ ಫಸ್ಟ್ ಟೈಮ್ ಮಾಡೋದ್ರಿಂದ ಗೊತ್ತಾಗಲ್ಲ, ತುಂಬ ಎಣ್ಣೆ ಹಾಕ್ಬಿಟ್ವಿ ಅನ್ನಿಸ್ತು. ಸ್ವಲ್ಪ ಮೀಡಿಯಮ್ ಆಗಿ ಎಣ್ಣೆ ಹಾಕಿದ್ರೆ ಸಾಕು, ಶಾಲೋ ಫ್ರೈ ಮಾಡಿದ್ರೆ ಸಾಕು. ಬಹಳ ಚೆನ್ನಾಗಿ ಇದು ರೋಸ್ಟ್ ಆಗುತ್ತೆ. ತವ ಚೆನ್ನಾಗಿ ಕಾದಿದಷ್ಟು ಒಳ್ಳೆಯದೇ. ಮತ್ತು ತೋರಿಸೋರೆಲ್ಲ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಅಂತೆಲ್ಲ ತೋರಿಸಿದ್ದಾರೆ. ನಮಗೆ ಫಸ್ಟ್ ಟೈಮ್ ಮಾಡೋದ್ರಿಂದ ಆಗ ಬರಲಿಲ್ಲ. ಬಟ್ ರುಚಿ ಮಟ್ಟಕ್ಕೆ ಹೇಳಿದರೆ ತುಂಬ ಟೇಸ್ಟಿಯಾಗಿತ್ತು. ಅಷ್ಟೇನು ನಮಗೆ ಅದು ಬೇಸರ ಅನ್ನಿಸ್ಲಿಲ್ಲ. ನೋಡಿ, ಹೀಗೆ ತವ ಸುತ್ತ ಎಷ್ಟು ಸಾಧ್ಯ ಅಷ್ಟು ಪಾಕೆಟ್ಗಳನ್ನ ಇಟ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡ್ಬೋದು. ಎಣ್ಣೆ ನಮ್ಮದು ಜಾಸ್ತಿ ಆಗಿದೆ ವೀಕ್ಷಕರೇ, ಆದಷ್ಟು ಎಣ್ಣೆನ ಕಮ್ಮಿನೇ ಹಾಕಿ. ಇದು ಜಾಸ್ತಿ ಎಣ್ಣೆ ಬೇಕಾಗಲ್ಲ. ನೋಡಿ, ಅಲ್ಲಿ ಈಗ ಟರ್ನ್ಔಟ್ ಮಾಡ್ತಾ ಇದ್ದೀವಿ. ಚೆನ್ನಾಗಿ ರೋಸ್ಟ್ ಆಗಿದೆ. ಬಹುಶಃ ಇನ್ನೂ ರೋಸ್ಟ್ ಮಾಡ್ಬೋದಿತ್ತೇನೋ. ನಾವು ಇದು ಫಸ್ಟ್ ಸಮ್ ಟೈಮ್ ಆದ್ದರಿಂದ ಮಾಡಿದ್ದೀವಿ. ಬಟ್ ಸೆಕೆಂಡ್ ಟೈಮ್ ಮಾಡಿದಾಗ ಇನ್ನಷ್ಟು ನಾವು ಕಲಿಬೋದು, ಇನ್ನೂ ಚೆನ್ನಾಗಿ ಬರುತ್ತೆ ಅನ್ನೋ ವಿಶ್ವಾಸ ನನಗಿದೆ. ಥ್ಯಾಂಕ್ಸ್.